ರಮೇಶ್ ಕತ್ತಿಗೆ ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ಸಿಗದ ಹಿನ್ನೆಲೆ ಕತ್ತಿ ಬ್ರದರ್ಸ್ ಅಸಮಾಧಾನವನ್ನ ತಣಿಸಲು ಬಿಎಸ್ವೈ ಎಂಟ್ರಿ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ಬಿಎಸ್ವೈ ಆಗಮಿಸಲಿದ್ದಾರೆ. ಕತ್ತಿ ಸಹೋದರರ ಜೊತೆ ಯಡಿಯೂರಪ್ಪ ಚರ್ಚೆಯನ್ನ ನಡೆಸಲಿದ್ದಾರೆ. ರಮೇಶ್ ಕತ್ತಿ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕತ್ತಿ ಸಹೋದರರ ಮನವೊಲಿಕೆಗೆ ಬಿಎಸ್ವೈ ಇದೀಗ ಮುಂದಾಗಿದ್ದಾರೆ. ಬೆಳಗಾವಿ ಕೇಲಿ ಗೆಸ್ಟ್ ಹೌಸ್ನಲ್ಲಿ ಬಿಎಸ್ವೈ ಸಭೆಯನ್ನ ನಡೆಸಿ ಕತ್ತಿ ಬ್ರದರ್ಸ್ ಬಂಡಾಯ ಶಮನಕ್ಕೆ ಬಿಎಸ್ವೈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಟಿಕೆಟ್ ಸಿಗದ ಹಿನ್ನೆಲೆ ರಮೇಶ್ ಕತ್ತಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮನವೊಲಿಕೆ ಮಾಡಲಿಕ್ಕೆ ಬಿಎಸ್ ಯಡಿಯೂರಪ್ಪ ಇದೀಗ ಮುಂದಾಗಿದ್ದಾರೆ. ಕತ್ತಿ ಬ್ರದರ್ಸ್ ಅಸಮಾಧಾನ ತಣಿಸಲು ಬಿಎಸ್ವೈ ಎಂಟ್ರಿ ಆಗ್ತಿದ್ದಾರೆ. ಇನ್ನು ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕತ್ತಿ ಬ್ರದರ್ಸ್ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಬೆಳಗಾವಿ ಕೇಲಿ ಗೆಸ್ಟ್ ಹೌಸ್ನಲ್ಲಿ ಬಿಎಸ್ವೈ ಸಭೆ ನಡೆಸಲಿದ್ದಾರೆ. ಕತ್ತಿ ಸಹೋದರರ ಮನವೊಲಿಕೆಗೆ ಬಿಎಸ್ವೈ ಮುಂದಾಗಿದ್ದಾರೆ. ಬೆಳಗಾವಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಎಸ್ವೈ ಆಗಮಿಸಲಿದ್ದಾರೆ. ರಮೇಶ್ ಕತ್ತಿಗೆ ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ಸಿಗದ ಹಿನ್ನೆಲೆ ಅವರು ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಅಸಮಾಧಾನವನ್ನು ತಣಿಸುವಂತಹ ಒಂದು ಪ್ರಯತ್ನಕ್ಕೆ ಇದೀಗ ಬಿಎಸ್ವೈ ಮುಂದಾಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ಬಿಎಸ್ವೈ ಆಗಮಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟ್ಟಾರಗಸ್ತಿ. ಶ್ರೀಧರ್, ಕತ್ತಿ ಬ್ರದರ್ಸ್ ಅಸಮಾಧಾನವನ್ನ ತಣಿಸಲು ಇದೀಗ ಬಿಎಸ್ವೈ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಅವರ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳು ನಡೆಯುತ್ತೆ, ಏನಿದೆ ಡೀಟೇಲ್ಸ್? ಅಂಕಿತಾ, ಏನು ರಮೇಶ್ ಕತ್ತಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕತ್ತಿ ಸೋದರರಲ್ಲಿ ಒಂದು ಅಸಮಾಧಾನ ವ್ಯಕ್ತವಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಕತ್ತಿ ಸೋದರರು ಕೂಡ ಸೈಲೆಂಟ್ ಆಗಿದ್ರು. ಅಷ್ಟೇ ಅಲ್ಲದೆ ತೆರೆಮರೆಯಲ್ಲಿ ಇದೇ ಒಂದು ಅವಕಾಶವನ್ನು ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಆಹ್ವಾನಿಸ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಮೇಶ್ ಕತ್ತಿ ಆಗಿರ್ಬೋದು, ಉಮೇಶ್ ಕತ್ತಿ ಆಗಿರ್ಬೋದು, ಇಬ್ರು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಇರೋದ್ರಿಂದ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವಂತ ಪ್ರಯತ್ನ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸೋದರರು ಯಾವುದೇ ರೀತಿಯ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಹುದು. ಜೊತೆಗೆ ಏನ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಒಂದು ಬಂಡಾಯವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಇವತ್ತು ಯಡಿಯೂರಪ್ಪ ಅವರು ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ ಕತ್ತಿ ಸೋದರರು ಈಗಾಗಲೇ ಹೇಳಿದ್ರು 4ನೇ ತಾರೀಕು ನಾವು ಕಾದು ನೋಡ್ತೇವೆ, ತದನಂತರ ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಮಾತನ್ನ ಹೇಳಿದ್ರು. ಸೊ ಇವತ್ತು ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಕೇಲಿ ಗೆಸ್ಟ್ ಹೌಸ್ನಲ್ಲಿ ಒಂದು ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಕತ್ತಿ ಬ್ರದರ್ಸ್ ಇಬ್ರು ಬರ್ತಾರ ಅಥವಾ ಉಮೇಶ್ ಕತ್ತಿ ಒಬ್ಬರೇ ಹಾಜರಾಗ್ತಾರ ಅನ್ನುವಂತ ಕೂಡ ಅಲ್ಲಿ ಸಭೆ ಆರಂಭದ ಬಳಿಕ ಗೊತ್ತಾಗಲಿದೆ. ಜೊತೆಗೆ ಬೆಳಗಾವಿ ಜಿಲ್ಲೆ ಏನು ಬಿಜೆಪಿ ಶಾಸಕರು ಮತ್ತು ಸಂಸದರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಯಾವುದೇ ಕಾರಣಕ್ಕೂ ಪಕ್ಷ ಬಿಡುವಂತ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಜೊತೆಗೆ ಏನು ಟಿಕೆಟ್ ವಿಚಾರದಾದಂತ ಏನು ಅಸಮಾಧಾನ ಇದೆ ಅದನ್ನ ಶಮನಗೊಳಿಸುವ ನಿಟ್ಟಿನಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಕತ್ತಿ ಸೋದರರ ಮನವೊಲಿಸುವಂತ ಎಲ್ಲ ಪ್ರಯತ್ನ ಮಾಡಲಿದ್ದಾರೆ. ಅಂಕಿತಾ, ಓಕೆ, ಧನ್ಯವಾದ ಶ್ರೀಧರ್ ಮಾಹಿತಿಗಾಗಿ.